30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಹೊಸ ವರ್ಷ ಸಂಭ್ರಮದ ಬೆನ್ನಲ್ಲೇ ಒಮೈಕ್ರಾನ್ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಾಳೆಯಿಂದ 10 ದಿನ ಕಟ್ಟುನಿಟ್ಟಾಗಿ ನೈಟ್ ಕರ್ಫ್ಯೂ ಜಾರಿಯಾಗಲಿದೆ. ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಇರಲಿದ್ದು, ಡಿಸೆಂಬರ್ 30ರಿಂದ ಜನವರಿ 2ರವರೆಗೆ ಟಫ್ ರೂಲ್ಸ್ ಜಾರಿಯಲ್ಲಿರಲಿದೆ. ಹೋಟೆಲ್, ಬಾರ್, ಪಬ್ಗಳಲ್ಲಿ 50% ಸೀಟಿಂಗ್ಗೆ ಅವಕಾಶ ಮಾಡಲಾಗಿದ್ದು, ಈ ಬಗ್ಗೆ ಮಾತನಾಡಿದ ಸಿಎಂ ಬೊಮ್ಮಾಯಿ, ಆರ್ಥಿಕತೆ ಈಗಷ್ಟೇ ಚೇತರಿಕೆ ಆಗ್ತಾ ಇದೆ, ಆದರೆ ಜನರ ಆರೋಗ್ಯದ ದೃಷ್ಟಿಯಿಂದ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದೇವೆ ಅಂತ ಹೇಳಿದರು. ಇನ್ನು ನಗರ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಸಹ ರಿಯಾಕ್ಟ್ ಮಾಡಿದ್ದು, ನೈಟ್ ಕರ್ಫ್ಯೂ ವೇಳೆ ಯಾರೂ ಹೊರಗಡೆ ಓಡಾಡೋಕ್ ಬಿಡಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ನಮಗೂ ಕೂಡ ವ್ಯಾಪಾರ ನಡಿಬೇಕನ್ನುವಂಥದ್ದು, ಎಕಾನಮಿ ಪಿಕಪ್ ಆಗಿದೆ, ಅದ್ರ ಬಗ್ಗೆನೂ ಕೂಡ ಇದೆ. ಆಗಲೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ನಮಗೂ ಕೂಡ ವ್ಯಾಪಾರ ನಡಿಬೇಕನ್ನುವಂಥದ್ದು, ಎಕಾನಮಿ ಪಿಕಪ್ ಆಗಿದೆ, ಅದ್ರ ಬಗ್ಗೆನೂ ಕೂಡ ಸರ್ಕಾರದ ಆದೇಶ ಪ್ರಕಾರ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಇರುತ್ತದೆ. ಇದರಲ್ಲಿ ಯಾರಿಗೆ ಆದೇಶ ಪ್ರಕಾರ ಹೊರಗಡೆ ಬರಲಿಕ್ಕೆ ಅನುಮತಿ ಇದೆ, ಅಂದರೆ ಯಾರು ಏರ್ಪೋರ್ಟು, ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗ್ತಾರೆ, ಇಲ್ಲಾಂದರೆ ರಾತ್ರಿ ಪಾಡಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಮಾತ್ರ ಇದಕ್ಕೆ ಅವಕಾಶ ಇರುತ್ತದೆ. ರೈಲ್ವೆ ಸ್ಟೇಷನ್, ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಅದಕ್ಕೆ ನಿಮ್ಮದು ಟಿಕೆಟ್. ನೈಟ್ ಕರ್ಫ್ಯೂ ಆದೇಶಕ್ಕೆ ಕಮಲ ನಾಯಕರಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಸರ್ಕಾರದ ನೈಟ್ ಕರ್ಫ್ಯೂ ಆದೇಶಕ್ಕೆ ಸಿಟಿ ರವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಆದೇಶವನ್ನು ಸರಿ ತಪ್ಪು ಎನ್ನಲಾಗಲ್ಲ, ಒಮೈಕ್ರಾನ್ ಭಯ ಬೇಡವೆಂದು ವಿಜ್ಞಾನಿಗಳೇ ಹೇಳಿದ್ದಾರೆ. ಮೂಗಿರೋರಿಗೆ ನೆಗಡಿ ತಪ್ಪಲ್ಲ, ಹಾಗಂತ ನೆಗಡಿ ಬಂದ್ರೆ ಆತಂಕ ಪಡಬೇಕಿಲ್ಲ. ಸರ್ಕಾರ ಜನರನ್ನ ಭಯ ಹುಟ್ಟಿಸಬಾರದು ಅಂತ ಹೇಳಿದ್ದಾರೆ. ಈಗ ಒಂದು ರೀತಿಯ ಜನಜೀವನ ಸಾಮಾನ್ಯ ಮಟ್ಟದಲ್ಲಿದೆ, ಆದರೆ ಎಚ್ಚರಿಕೆ ವಹಿಸಬೇಕು. ಅನಗತ್ಯ ಭಯ ಉಂಟು ಮಾಡುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು ಅನ್ನೋದು ನನ್ನ ವಿನಂತಿ. ಇದರ ಮೇಲೆ ನಾನು ಸೈಂಟಿಸ್ಟ್ ಅಲ್ಲ. ಸೈಂಟಿಸ್ಟ್ಗಳು ಹೇಳಿರೋ ಪ್ರಕಾರ ಇದು ಮೈಲ್ಡ್ ಎಫೆಕ್ಟ್ ಅಷ್ಟೇ ಮಾಡುತ್ತೆ ಅಂತ ಹೇಳಿದ್ದಾರೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿನ ಸಂಖ್ಯೆ ಸ್ಫೋಟಗೊಳ್ತಾ ಇದೆ. ಒಂದೇ ಅಪಾರ್ಟ್ಮೆಂಟ್ನಲ್ಲಿ 17 ಕೊರೋನಾ ಪ್ರಕರಣಗಳು ದಾಖಲಾಗಿದೆ. ಓಕಳಿಪುರಂ ಸಮೀಪ ಇರೋ ಅಪಾರ್ಟ್ಮೆಂಟ್ನಲ್ಲಿ ಕೊರೋನಾ ಕೇಕೆ ಹಾಕಿದೆ. ಸೋಂಕಿತರಿಗೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಟ್ರಾವೆಲ್ ಮಾಡಿದ ಹಿಸ್ಟರಿ ಇರೋದ್ರಿಂದ ಸ್ಯಾಂಪಲ್ಸ್ ಜಿನೋಮೇಕಿಂಗ್ ಸೀಕ್ವೆನ್ಸಿಂಗ್ಗೆ ಕಳುಹಿಸಲಾಗಿದೆ. ಮುನ್ನೆಚ್ಚರಿಕೆಯಾಗಿ ಅಪಾರ್ಟ್ಮೆಂಟ್ ಸಿಬ್ಬಂದಿ ಸೀಲ್ ಡೌನ್ ಮಾಡಿದ್ದಾರೆ. ಬೆಂಗಳೂರಿಗರಿಗೆ ವಿದೇಶದಿಂದ ಬರುವವರೇ ದೊಡ್ಡ ಕಂಟಕವಾಗುವಂತೆ ಕಾಣಿಸ್ತಾ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದ 9 ಮಂದಿಯಲ್ಲಿ ಮತ್ತೆ ಕೊರೋನಾ ಸೋಂಕು ಪತ್ತೆಯಾಗಿದೆ. ಲಂಡನ್ ಮತ್ತು ಪ್ಯಾರಿಸ್ನಿಂದ ಬಂದ 6 ಪುರುಷರು ಹಾಗೂ 3 ಮಹಿಳೆಯರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು, ಸೋಂಕಿತರನ್ನೆಲ್ಲ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹೆಚ್ಚಿನ ಪರೀಕ್ಷೆಗಾಗಿ ಜಿನೋಮ್ ಸೀಕ್ವೆನ್ಸಿಂಗ್ ಸ್ಯಾಂಪಲ್ಸ್ಗೆ ರವಾನೆ ಮಾಡಲಾಗಿದೆ. ಮಂಡ್ಯದ ಮಿಮ್ಸ್ನಲ್ಲಿ ಕೊರೋನಾ ಸ್ಫೋಟವಾಗಿದೆ. ಮಿಮ್ಸ್ನ 9 ನರ್ಸಿಂಗ್ ವಿದ್ಯಾರ್ಥಿನಿಯರಿಗೆ ಸೋಂಕು ತಗುಲಿದ್ದು ಆತಂಕ ಹೆಚ್ಚಾಗಿದೆ. ಡಿಸೆಂಬರ್ 8ರಿಂದ 14ರವರೆಗೆ ನರ್ಸಿಂಗ್ ವಿದ್ಯಾರ್ಥಿನಿಯರು ಕೇರಳ ಪ್ರವಾಸ ಕೈಗೊಂಡಿದ್ರು. ಪ್ರವಾಸ ಮುಗಿಸಿ ಬಂದ ನಂತರ ಎಲ್ಲ ವಿದ್ಯಾರ್ಥಿನಿಯರಿಗೆ ಸೋಂಕು ದೃಢಪಟ್ಟಿದೆ. ಎಲ್ಲರನ್ನ ಕ್ವಾರಂಟೈನ್ ಮಾಡಲಾಗಿದೆ. ದೇಶದಲ್ಲಿ ಒಮೈಕ್ರಾನ್ ಸೋಂಕಿನ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಇಷ್ಟು ದಿನ 2ನೇ ಸ್ಥಾನದಲ್ಲಿದ್ದ ದೆಹಲಿ ಈಗ ಸೋಂಕಿನ ಸಂಖ್ಯೆಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ದೆಹಲಿಯಲ್ಲಿ 142 ಒಮೈಕ್ರಾನ್ ಪ್ರಕರಣಗಳು ಪತ್ತೆಯಾಗಿದ್ದು, ಮಹಾರಾಷ್ಟ್ರದಲ್ಲಿ 141, ಕೇರಳದಲ್ಲಿ 57, ಗುಜರಾತ್ನಲ್ಲಿ 49, ರಾಜಸ್ಥಾನದಲ್ಲಿ 43 ಮಂದಿಗೆ ಸೋಂಕು ತಗುಲಿದೆ. ಸ್ವಲ್ಪ ಸಮಾಧಾನದ ವಿಷಯ ಅಂದ್ರೆ ಒಮೈಕ್ರಾನ್ ಸೋಂಕಿನ ಪಟ್ಟಿಯಲ್ಲಿ ಭಾರತ 8ನೇ ಸ್ಥಾನದಲ್ಲಿದೆ. ಕೊರೋನಾದಿಂದಾಗಿ ವಿದ್ಯಾರ್ಥಿಗಳಿಗೆ ಸಂಕಷ್ಟ ತಪ್ಪೋ ಹಾಗೆ ಕಾಣಿಸ್ತಾ ಇಲ್ಲ. ವೃತ್ತಿಪರ ಕೋರ್ಸ್ ಕನಸು ಕಂಡವರಿಗೆ ಮತ್ತೊಮ್ಮೆ ಆತಂಕ ಎದುರಾಗಿದೆ. ಸಿಇಟಿ ಕೌನ್ಸೆಲಿಂಗ್ ಆದರೂ ವೈದ್ಯಕೀಯ ಕೌನ್ಸೆಲಿಂಗ್ ಆರಂಭವೇ ಆಗಿಲ್ಲ. ಪಿಯು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಮೊದಲ ಆದ್ಯತೆ ಆಗಿರುತ್ತೆ. ಇಂಜಿನಿಯರಿಂಗ್ ಮತ್ತಿತರೆ ಕೋರ್ಸ್ 2ನೇ ಆದ್ಯತೆ ಆಗಿರುತ್ತೆ. ಆದರೆ ಮೆಡಿಕಲ್ ಸೀಟ್ಗೆ ಕೌನ್ಸೆಲಿಂಗ್ ಆರಂಭವೇ ಆಗಿಲ್ಲ. ಆದರೆ ಈಗಾಗಲೇ ಇಂಜಿನಿಯರಿಂಗ್ ಕೋಟಾ ಕ್ಲೋಸ್ ಮಾಡಲಾಗಿದೆ. ಸರ್ಕಾರಿ ಉಳಿಕೆ ಸೀಟ್ಗಳ ವಿವರವನ್ನ ಕೆಇಎ ಕೋರ್ಟ್ಗೆ ನೀಡಬೇಕು. ಹೀಗಾಗಿ ಆತುರ ಮಾಡ್ತಾ ಇದೆ. ಇದರ ಎಫೆಕ್ಟ್ ವಿದ್ಯಾರ್ಥಿಗಳಿಗೆ ತಟ್ಟಿದ್ದು, ಮ್ಯಾನೇಜ್ಮೆಂಟ್ ಸೀಟ್ಗೆ ಲಕ್ಷ ಕೊಡಬೇಕಾದಂತಹ ಸ್ಥಿತಿ ಎದುರಾಗಿದೆ. ಕೊರೋನಾದಿಂದ ಮೃತಪಟ್ಟವರ ಕುಟುಂಬಗಳಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಪರಿಹಾರ ವಿತರಣೆ ಮಾಡಿದರು. ರಾಜ್ಯ ಸರ್ಕಾರದಿಂದ 1 ಲಕ್ಷ ಹಾಗೂ ಕೇಂದ್ರ ಸರ್ಕಾರದಿಂದ 50,000 ಸೇರಿದಂತೆ ಒಟ್ಟು 1.5 ಲಕ್ಷ ಹಣವನ್ನ ಪರಿಹಾರವಾಗಿ ಸರ್ಕಾರ ನೀಡುತ್ತಿದೆ. ಇಂದು ಸಾಂಕೇತಿಕವಾಗಿ ಪರಿಹಾರ ವಿತರಣೆಗೆ ಸಿಎಂ ಚಾಲನೆ ನೀಡಿದ್ದಾರೆ. ಈ ವೇಳೆ ಸಚಿವ ಡಾಕ್ಟರ್ ಕೆ ಸುಧಾಕರ್, ಆರ್ ಅಶೋಕ್, ವಿ ಸೋಮಣ್ಣ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಚಾಮರಾಜನಗರ
ನಗರದ ಯುವ ಕಾಂಗ್ರೆಸ್ ವತಿಯಿಂದ ನಡೆದ ಯುವಶಕ್ತಿ ನವದೃಷ್ಟಿ ಕಾರ್ಯಕ್ರಮದಲ್ಲಿ ಕೊರೋನಾ ನಿಯಮ ಅನ್ನೋದು ಲೆಕ್ಕಕ್ಕೆ ಇರಲಿಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್, ಮಾಜಿ ಸಚಿವ ಕೃಷ್ಣ ಭೈರೇಗೌಡರನ್ನ ಸ್ವಾಗತಿಸುವುದಕ್ಕೆ ಕಾರ್ಯಕರ್ತರು ಮುಗಿಬಿದ್ದಿದ್ದಾರೆ. ತೆರೆದ ವಾಹನದಲ್ಲಿ ಕೈ ನಾಯಕರು ಮೆರವಣಿಗೆ ಮಾಡಿದ್ದು ಸಾಮಾಜಿಕ ಅಂತರ ಅನ್ನೋದು ಮಾಯವಾಗಿತ್ತು. ನಾಳೆಯಿಂದ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಕೇಸರಿ ನಾಯಕರ ಸಭೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಆಗಮಿಸಬೇಕಿತ್ತು. ಆದರೆ ರಾಜ್ಯ ಪ್ರವಾಸವನ್ನ ದಿಢೀರ್ ರದ್ದು ಮಾಡಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಹೊಸ ನಿಯಮ ಜಾರಿಯಾದ ಹಿನ್ನೆಲೆ ಬಹಿರಂಗ ಸಮಾವೇಶಗಳನ್ನು ಬಿಜೆಪಿ ರದ್ದುಗೊಳಿಸಿದೆ. ಹೀಗಾಗಿ ಪ್ರವಾಸವನ್ನ ಜೆಪಿ ನಡ್ಡಾ ರದ್ದುಗೊಳಿಸಿದ್ದಾರೆ. ಅಲ್ಲದೆ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಬೇಕಿದ್ದವರ ಸಂಖ್ಯೆಯನ್ನು ಕಡಿಮೆ ಮಾಡಲಾಗಿದೆ. 600 ಪದಾಧಿಕಾರಿಗಳ ಬದಲಿಗೆ ಕೇವಲ 300 ಜನರಿಗಷ್ಟೇ ಅವಕಾಶ ನೀಡಲಾಗಿದ್ದು, ಸಚಿವರು, ಶಾಸಕರು, ಎಂಎಲ್ಸಿ, ಜಿಲ್ಲಾಧ್ಯಕ್ಷರು ಮಾತ್ರ ಭಾಗವಹಿಸಲಿದ್ದಾರೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಟೆಂಕಿನಕಾಯಿ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕಾರಿಣಿ ನಡೀತಕ್ಕಂಥ 28, 29 ನಾಳೆ ಮತ್ತು ನಾಳೆ ನಡೀತಕ್ಕಂಥ ಕಾರ್ಯಕಾರಿಣಿಗೆ ಬರೆದ ಸಿದ್ಧತೆಗಳನ್ನು ನಾವು ಈಗಾಗಲೇ ಸಂಪೂರ್ಣಗೊಳಿಸಿದ್ದೇವೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗತ್ ಪ್ರಕಾಶ್ ನಡ್ಡಾಜಿಯವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿತ್ತು. ಈ ಕೋವಿಡಿನ ನಿಯಮಾವಳಿಯನ್ನು ಪಾಲಿಸುವಂಥ ದೃಷ್ಟಿಯಿಂದ 2 ಸಭೆಗಳನ್ನು ನಾವು ರದ್ದುಪಡಿಸಿದ್ದೇವೆ. ಭಾಳ ದೊಡ್ಡ ಸಭೆಗಳನ್ನು ಕೂಡ ನಾವು ಇಟ್ಕೊಂಡಿದ್ವಿ. ಅದಕ್ಕೆ ಅನುಗುಣವಾಗಿ ಆ ಸಭೆಗಳನ್ನು ರದ್ದುಗೊಳಿಸಿದ್ದಕ್ಕಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಜಗತ್ ಪ್ರಕಾಶ್ ನಡ್ಡಾಜಿಯವರು ಕೂಡ ಬರ್ತಾ ಇಲ್ಲ. ಬಿಜೆಪಿ ಸಭೆ ಬಗ್ಗೆ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿ 2 ತಿಂಗಳಿಗೆ ಕಾರ್ಯಕಾರಿಣಿ ಸಭೆ ಮಾಡ್ತೇವೆ. ನಮ್ಮದೊಂದೇ ಪಕ್ಷ ನಿರಂತರವಾಗಿ ಕಾರ್ಯಕಾರಿಣಿ ಪಕ್ಷ ಸಂಘಟನೆ ಸಭೆ ಮಾಡೋದು. ಈ ವೇಳೆ ಹಲವು ವಿಚಾರಗಳನ್ನು ಚರ್ಚೆ ಮಾಡಿ ಕೆಲವು ನಿರ್ಣಯ ತೆಗೆದುಕೊಳ್ಳಲಾಗುತ್ತೆ. ಸದ್ಯಕ್ಕೆ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದಾರೆ. 28 ಸಾಯಂಕಾಲ ಕೋರ್ ಕಮಿಟಿ ಇದೆ, 29ಕ್ಕೆ ಕಾರ್ಯಕಾರಿ ಸಮಿತಿ ಇದೆ. ನಾವು ಪ್ರತಿ 2 ತಿಂಗಳಿಗೊಮ್ಮೆ ಕಾರ್ಯಕಾರಿ ಸಮಿತಿ ಮಾಡ್ತೀವಿ. ಕಳೆದ ಬಾರಿ ದಾವಣಗೆರೆಯಲ್ಲಿ ಮಾಡಿದ್ವಿ, ಈ ಬಾರಿ ಹುಬ್ಬಳ್ಳಿಯಲ್ಲಿ ಮಾಡ್ತಾಯಿದ್ವಿ. ನಮ್ಮದು ಒಂದೇ ಪಕ್ಷ ನಿರಂತರವಾಗಿ ಕಾರ್ಯಕಾರಿ ಸಮಿತಿ ಮಾಡುವಂಥದ್ದು, ವಿಷಯ ಆಧಾರಿತವಾದಂಥ ಚರ್ಚೆಗಳು ಮಾಡುವಂಥದ್ದು, ಪಕ್ಷ ಸಂಘಟನೆ ಮಾಡುವಂಥದ್ದು, ಹಲವಾರು ವಿಚಾರಗಳು 2 ತಿಂಗಳಿಗೊಮ್ಮೆ ನಾವು ಸಭೆಯನ್ನು ಮಾಡಿ ಅಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ತೀವಿ. 28 ಪಂಚೆ ಹಾಕಿದವರೆಲ್ಲ ರೈತರ ಮಕ್ಕಳ, ನಾವು ಪಂಚೆ ಹಾಕಿದ್ದೇವೆ ಅಂತ ಎಚ್ಡಿ ಕುಮಾರಸ್ವಾಮಿ ಡಿಕೆಶಿಗೆ ತಿರುಗೇಟು ಕೊಟ್ಟಿದ್ದಾರೆ. ರೈತರ ಮಕ್ಕಳೆಂದು ನಾವು ಎದೆ ಮೇಲೆ ಬೋರ್ಡ್ ಹಾಕೊಂಡಿಲ್ಲ. ಜನರೇ ಅವರವರ ಕಾರ್ಯ ನೋಡಿ ಬಿರುದು ಕೊಡ್ತಾರೆ. ಪಂಚೆ ಹಾಕೊಂಡು ಶೋ ಮಾಡಿದವರು ರೈತರಾಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕೆಲ ದಿನದ ಹಿಂದೆ ಪಂಚೆ ತೊಟ್ಟು ಡಿಕೆಶಿ ಮಡಿಕೇರಿಗೆ ಹೋಗಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ಈಗ ವಾಗ್ದಾಳಿ ನಡೆಸಿದ್ದಾರೆ. ಪಂಚೆ ಹಾಕೊಂಡು ಶೋ ಮಾಡಿದವರೆಲ್ಲ ರೈತರಾಗಲ್ಲ. ಈಗ ನೋಡಿದೆ ನಾನು ಮೊನ್ನೆ, ಅದೆಲ್ಲ ತಲಕಾವೇರಿಲಿ ಎಲ್ಲರನ್ನೂ ದೂರ ಕಳಿಸಿ ತಲಕಾವೇರಿಗೆ ಅದೆಂತೂ ಅಕ್ಷತೆ ಕಾಳೆ ಎಸ್ತು ತಿರುಗಿಬಿಟ್ಟು ಸ್ಟೇಜಲ್ಲಿ ಇದರಲ್ಲಿ ನಿಮ್ಮ ಸ್ಟೆಪ್ಸ್ ಮುಂದೆ ನರೇಂದ್ರ ಕಾಪಿ ಮಾಡೋದಾದ್ರೂ ಒರಿಜಿನಾಲಿಟಿ ಇರಬೇಕಲ್ವೇ? ಹಾಂ, ಅಲ್ಲಿ ಅದೆಂಥದ್ದು ಪಂಚೆ ಹಾಕೊಂಬಿಟ್ಟು ಅದೆಂತೂ ಸೊಂಟಕ್ಕೆ ಇದಕ್ಕೆ ಬಿಗಿತ್ಕೊಂಡು ಅದೆಂತೂ ನಮಸ್ಕಾರ ಮಾಡಿದ್ದು ನೋಡಿದೆ. ಆ ಮೆಟ್ಲಿಗೆ ನಮಸ್ಕಾರ ಮಾಡಿದ್ದು ನೋಡಿದೆ. ಅದು ಕಾಪಿ ಮಾಡೋದು ನರೇಂದ್ರ ಮೋದಿ ನೋಡಿ ಕಾಪಿ ಮಾಡ್ಕೊಂಡವ್ರೆ. ಇದು ನೋಡಿ ಜನ ಮೆಚ್ಕೋತಾರ? ಇವೆಲ್ಲ ನಡೆಯಲ್ಲ. ಆರ್ಟಿಫಿಷಿಯಲ್ ಇವ್ರದ್ದು ಹೋರಾಟಗಳು ನಡೆಯಲ್ಲ. ಪಂಚೆ ಹಾಕೊಂಡು ಶೋ ಮಾಡಿದರೆಲ್ಲ ರೈತರಾಗಲ್ಲ. ರಾಜ್ಯದಲ್ಲಿ ಘರ್ ವಾಪಸಿ ಆರಂಭ ಆಗಿದೆ. ಶಿವಮೊಗ್ಗದಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದ ಒಂದೇ ಕುಟುಂಬದ 9 ಸದಸ್ಯರು ಹಿಂದೂ ಧರ್ಮಕ್ಕೆ ವಾಪಸ್ ಬಂದಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಅಂತರಗಂಗಿ ಗ್ರಾಮದ ಜಯಶೀಲನ್ ಕುಟುಂಬ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನೇತೃತ್ವದಲ್ಲಿ ಘರ್ ವಾಪಸಿಯಾಗಿದೆ. ಭದ್ರಾವತಿಯ ಜನ್ನಾಪುರದ ಶ್ರೀರಾಮ ಭಜನಾ ಮಂದಿರದಲ್ಲಿ ಅರ್ಚಕ ಕೃಷ್ಣಮೂರ್ತಿ ಸೋಮಯಾಜಿ ಸಮ್ಮುಖದಲ್ಲಿ ಘರ್ ವಾಪಸಿ ಮಾಡಿಕೊಳ್ಳಲಾಯಿತು. ಹಿಂದೂ ಧರ್ಮದ ರೀತಿಯಲ್ಲಿ ನಡೆಸಿಕೊಂಡೋಗಿ ಜೈ ಶ್ರೀರಾಮ್. ಮತಾಂತರ ವಿಷಯವಾಗಿ ಕೈಕಮಲ ನಾಯಕರ ನಡುವೆ ಜಟಾಪಟಿ ಶುರುವಾಗಿದೆ. ನಿನ್ನೆಯಷ್ಟೇ ಉಡುಪಿಯಲ್ಲಿ ಮಾತನಾಡಿದ್ದ ಸಂಸದ ತೇಜಸ್ವಿ ಸೂರ್ಯ ಅನ್ಯ ಧರ್ಮಕ್ಕೆ ಮತಾಂತರ ಆಗಿರೋರನ್ನ ಘರ್ ವಾಪಸಿ ಮಾಡಿಕೊಳ್ಬೇಕು ಅಂತ ಕರೆ ಕೊಟ್ಟಿದ್ರು. ಇದಕ್ಕೆ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಕೆಂಡ ಕಾರಿದ್ದಾರೆ. ಜನರನ್ನ ಭಾವನಾತ್ಮಕ ಹೇಳಿಕೆಗಳಿಂದ ಮರಳು ಮಾಡೋದನ್ನ ಬಿಡಬೇಕು. ಸಂಸದನಾಗಿ ದ್ವೇಷ ಭಾಷಣ ಮಾಡೋದನ್ನ ಮೊದಲು ಬಿಡ್ಲಿ.
ತೇಜಸ್ವಿ ಸೂರ್ಯ ಕ್ಷೇತ್ರದಲ್ಲಿ 2 ಬ್ಯಾಂಕ್ಗಳು ಮುಳುಗಿ ಹೋಗಿವೆ. ಬಡವರು ತಮ್ಮ ಹಣವನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಿಲ್ಲ ಅಂತ ಕಿಡಿಕಾರಿದರು. ಪ್ರಚಾರವನ್ನು ತೆಗೆದುಕೊಳ್ಳೋದು, ಜನರ ಗಮನವನ್ನು ಸೆಳೆಯೋದು ಬೇರೆ ಕಡೆಗೆ. ಯಾಕೆಂದರೆ ಇವರ ತಪ್ಪುಗಳನ್ನ ಮುಚ್ಚೋದಕ್ಕೆ ಈ ರೀತಿಯಾದಂಥ ಭಾವನಾತ್ಮಕವಾದಂಥ ಹೇಳಿಕೆಗಳನ್ನ ಕೊಟ್ಟು ಜನರ ಮೈಂಡನ್ನು ಎಲ್ಲೋ ಒಂದು ಕಡೆ ಬೇರೆ ರೀತಿಗೆ ಎಳೆಯೋಂಥ ಕೆಲಸ ಮಾಡ್ತಿದ್ದೀರಾ. ಪ್ರಚಾರವನ್ನು ತೆಗೆದುಕೊಳ್ಳೋದು, ಜನರ ಗಮನವನ್ನು ಸೆಳೆಯೋದು ಬೇರೆ ಕಡೆಗೆ. ಯಾಕೆಂದರೆ ಇವರ ತಪ್ಪುಗಳನ್ನ ಮುಚ್ಚೋದಕ್ಕೆ ಈ ರೀತಿಯಾದಂಥ ಭಾವನಾತ್ಮಕವಾದಂಥ ಹೇಳಿಕೆಗಳನ್ನ ಕೊಟ್ಟು ಜನರ ಮೈಂಡನ್ನು ಎಲ್ಲೋ ಪಾಕಿಸ್ತಾನ ಸೇರಿದಂತೆ ಎಲ್ಲೆಲ್ಲಿ ಹಿಂದೂಗಳನ್ನ ಮತಾಂತರ ಮಾಡಿದ್ದಾರೋ ಅಲ್ಲಿಂದ ಎಲ್ಲರನ್ನೂ ಹಿಂದೂ ಧರ್ಮಕ್ಕೆ ಘರ್ ವಾಪಸಿ ಮಾಡಬೇಕೆಂದು ಕರೆ ನೀಡಿದ್ದ ಸಂಸದ ತೇಜಸ್ವಿ ಸೂರ್ಯ ಇಂದು ತನ್ನ ಹೇಳಿಕೆಯನ್ನ ವಾಪಸ್ ಪಡೆದಿದ್ದಾರೆ. ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆಯುವುದಾಗಿ ಟ್ವೀಟ್ ಮಾಡಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಂದೇ ವಾರದಲ್ಲಿ ಮತಾಂತರ ವಿಧೇಯಕ ಹಿಂಪಡಿತೇವೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ದಾರೆ. ವಿಧೇಯಕದ ಡ್ರಾಫ್ಟ್ಗೆ ನಾನು ಸಹಿ ಮಾಡಿದ್ದನ್ನೇ ಬಿಜೆಪಿ ಅಜೆಂಡಾ ಮಾಡಿಕೊಂಡಿದೆ. ಬಿಜೆಪಿಯವರು ವಾಸ್ತವ ಹೇಳ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಸ್ಥಳೀಯ ಚುನಾವಣೆ ಮತದಾನದ ವೇಳೆ ದೊಡ್ಡ ರಾದ್ಧಾಂತವೇ ನಡೆದಿದೆ. ಕಕ್ಕೇರ ಪುರಸಭಾ ಚುನಾವಣೆಯಲ್ಲಿ ಸಿಕ್ಕವರು ಮತಗಟ್ಟೆಗೆ ಎಂಟ್ರಿ ಕೊಟ್ಟಿದ್ದಾರೆ. ರೂಪಾ ನಾಯ್ಕ್ ಹಾಗೂ ಅವರ ಬೆಂಬಲಿಗರು ದರ್ಪ ಮೆರೆದಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಪಿಎಸ್ಐಗೆ ಆವಾಜ್ ಹಾಕಿ ಮತಗಟ್ಟೆ ಪ್ರವೇಶ ಮಾಡಿದ್ದಾರಂತೆ. ಇನ್ನು ಗದಗದಲ್ಲಿ ಕುಡುಕನೊಬ್ಬ ರಂಪಾಟ ಮಾಡಿದ್ದಾನೆ. ಇದು ನಮ್ಮ ಏರಿಯಾ, ನಾನು ಎಲ್ಲಾದ್ರೂ ಕೂತ್ಕೊಳ್ತೇನೆ ಅಂತ ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ. ಅಲ್ರಿ ಇದು ಅಷ್ಟು ನಮ್ಮಲ್ಲಿ ಇರಲಿ ನಾಳೆ ಬಂದ್ಕೊಡಿ. 100 ಮೀಟರ್ ಹೊರಗೆ ಹೋಗ್ರಿ, ಅಲ್ಲಿಂದ ಗೊತ್ತೈತಿ 20 ಲಕ್ಷ ಗೊತ್ತೈತಿ. ಆಯ್ತು. ಬೆಂಗಳೂರಿನಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ 7 ವರ್ಷಗಳ ಬಳಿಕ ಮಡಿಕೇರಿಯಲ್ಲಿ ಪತ್ತೆಯಾಗಿದ್ದಾಳೆ. 2014ರಲ್ಲಿ ನಿಮಾನ್ಸ್ ಆಸ್ಪತ್ರೆಯಿಂದ ಮುತ್ತಮ್ಮ ಅನ್ನೋರು ನಾಪತ್ತೆಯಾಗಿದ್ರು. ಅಂದಿನಿಂದಲೂ 7 ವರ್ಷಗಳ ಕಾಲ ಪತಿ ರಾಜಪ್ಪ ಪತ್ನಿಗಾಗಿ ಇನ್ನಿಲ್ಲದ ಹುಡುಕಾಟವನ್ನು ನಡೆಸಿದ್ರು. ಅನಾಥಳಾಗಿದ್ದ ಮುತ್ತಮ್ಮಗೆ ಮಡಿಕೇರಿಯ ಅನಾಥಾಶ್ರಮದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗಿತ್ತು. 90% ಮಾನಸಿಕ ಕಾಯಿಲೆಯಿಂದ ಗುಣಮುಖರಾಗಿದ್ದು ತಮ್ಮ ಮನೆ ವಿಳಾಸದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಪತ್ನಿಯನ್ನ ಕಂಡ ರಾಜಪ್ಪ ಭಾವುಕರಾದರು. ಹೆಂಗ್ ಮಿಸ್ ಆಗಿದ್ದವರು? ಆಸ್ಪತ್ರೆಯಲ್ಲಿ ನಿಮ್ಮನ್ಸಲ್ಲಿ ಆಸ್ಪತ್ರೆಯಲ್ಲಿ ಮಾತ್ರೆ ತಗೊಂಡು ಹೋಗುವಾಗ ನಮ್ಮ ಮಗ ದೊಡ್ಡ ಮಗಳು ಅವಾಗ ಮಿಸ್ ಆಗೋದು. ನಾವು ನೆಂಟರ ಮನೆಯಾಗಿ ಸುತ್ತ ಪದಕ್ಕೆಲ್ಲ ಬೆಂಗಳೂರೆಲ್ಲ ಸುತ್ತಿ ಹೊಸೂರು ಬೇಕಾದೆಲ್ಲ ನಮ್ಮ ನೆಂಟರಿರೋ ಜಾಗದೆಲ್ಲ ಹೇಳಿ ಎಲ್ಲ ನೋಡಿದ್ದೆ. ನೋಡಿ ಇನ್ನೂ ಚಿಕ್ಕಿಲ್ಲ. ಇವಾಗ ಕನ್ಫರ್ಮ್ ಆಗಿ ತಿಳಿದಿದ್ದಕ್ಕೆ ಹೆಂಗ್ ಗೊತ್ತಾಯ್ತು ಈಗ ಎಲ್ಲಿದ್ದಾರೆ ಅಂತ? ಪೊಲೀಸ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಗಲಿಕೆ ನಂತರ ರಾಜ್ಯದಲ್ಲಿ ನೇತ್ರದಾನಕ್ಕೆ ಹೆಚ್ಚಿನ ಮನ್ನಣೆ ಸಿಗ್ತಾ ಇದೆ. ಅಪ್ಪು ಸ್ಮರಣಾರ್ಥ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನ ಕೊಡುಗೆಯಾಗಿ ನೀಡಿ ಅನ್ನೋ ಬೃಹತ್ ನೇತ್ರದಾನ ನೋಂದಣಿ ಶಿಬಿರ ಏರ್ಪಡಿಸಲಾಗಿತ್ತು. ಈ ವೇಳೆ 2500ಕ್ಕೂ ಹೆಚ್ಚು ಮಂದಿ ನೇತ್ರದಾನಕ್ಕೆ ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸ್ಮಾಲ್ ಬ್ರೇಕ್ ಆದ್ಮೇಲೆ ಬೇಗ ಕೊಡಿ ಅಂತ ಹೇಳಿದ್ದಕ್ಕೆ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಮಾಡಿದಾರಂತೆ. ಸ್ವಿಗ್ಗಿ ಸಿಬ್ಬಂದಿ ನಿತೀಶ್ ಫುಡ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ನವಾಬಿ ರೆಸ್ಟೋರೆಂಟ್ಗೆ ಹೋಗಿದ್ದಾರೆ. ಈ ವೇಳೆ ಆರ್ಡರ್ ಸ್ವಲ್ಪ ಬೇಗ ಕೊಡಿ ಅಂತ ಹೇಳಿದ್ದಕ್ಕೆ ರೆಸ್ಟೋರೆಂಟ್ ಮಾಲೀಕ ಹಾಗೂ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾರೆ. ಈ ಸಂಬಂಧ ಹೊಸ ಬಡಾವಣೆ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ.
ಡ್ರಗ್ಸ್ ಚಟಕ್ಕೆ ದಾಸಿಯಾಗಿರೋ ಮಗಳನ್ನ ರಕ್ಷಿಸುವಂತೆ ಮಂಗಳೂರಿನ ಕ್ರಿಶ್ಚಿಯನ್ ಮಹಿಳೆ ವಿಎಚ್ಪಿ ನಾಯಕರಿಗೆ ಪತ್ರ ಬರೆದಿದ್ದಾರೆ. ನನ್ನ ಮಗಳು ಡ್ರಗ್ ದಂಧೆಗೆ ಬಲಿಯಾಗಿದ್ದಾಳೆ. 3 ವರ್ಷಗಳಿಂದ ಡ್ರಗ್ ದಾಸಿಯಾಗಿದ್ದು ಮಗಳ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ನಡೆದಿದೆ. ಮಹಮ್ಮದ್ ಶರೀಫ್ ಸಿದ್ದಿಕಿ ಎಂಬಾತ ಡ್ರಗ್ ಪೂರೈಕೆ ಮಾಡಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನೀವೇ ನನ್ನ ಮಗಳನ್ನ ರಕ್ಷಣೆ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಎಫ್ಐಆರ್ ಆಗಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಡ್ರಗ್ಸಿಂದ ನನಗೆ ಎಂಥದ್ದು ನನಗೆ ನಿಜವಾಗಿ ಗೊತ್ತಿಲ್ಲ. ಡ್ರಗ್ಸ್ ಅಂದರೆ ಏನಂತ ನಮಗೆ ಗೊತ್ತಿಲ್ಲ. ಮತ್ತೆ ಕೂಡ ಅವರ ಕೈಗೆಲ್ಲ ಇದೆಲ್ಲ ಸೂಜಿ ಇದೆಲ್ಲ ಮಾಡಿದ್ರು ಗೊತ್ತಾದ ನಾವು ಇದೆಲ್ಲ ಎಂಥದ್ದು ಅಂತ ಹೇಳ್ತೇವೆ. ಅದು ಮಮ್ಮಿ ಇದನ್ನು ಗೋಲ್ತಾಗಿದ್ದು ಚೇರ್ತಾಗಿದ್ದು ಸೋಫತ್ತಾಗಿದ್ದು ಹಾಗಂತ ಹೇಳ್ತಾನೆ. ಇವಳಿಂದಲೇ ಚಟ ಇತ್ತು. ಬಾಂಬೆಯಲ್ಲಿ ಕರ್ಕೊಂಡೆಲ್ಲ ಹೋಗಿ ಅಲ್ಲಿ ಹೋಟ್ಲು ನಿಲ್ಲಿಸುವುದು, ಇಲ್ಲಿ ಕೂಡ ಮನೆಗೆ ಬಂದರೆ ಬೇಡದೆಲ್ಲ ಪಿಕ್ಚರ್ ಎಲ್ಲ ಮೊಬೈಲ್ಗೆ ಕಳಿಸುವುದು, ಕಂಪ್ಲೇಂಟ್ ಹೇಳುವಂಥದ್ದು ತನ್ನ ಮಗಳಿಗೆ ಕಳೆದ 3-4 ವರ್ಷಗಳಿಂದ ಇವನು ಡ್ರಗ್ಸ್ ಕೊಡುವಂಥದ್ದು, ಅದು ಚಟಕ್ಕೆ ಬೆಳೆಸಿದ್ದಾನೆ, ಆಕೆಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾನೆ ಅಂತದ್ದು. ಈ ಆರೋಪಿ ಏನಿದ್ದಾನೆ ಮೊಹಮ್ಮದ್ ಶರೀಫ್ ಸಿದ್ದಿಕಿ, MDMA ಡ್ರಗ್ಗನ್ನು ಸೆಲ್ ಮಾಡೋದು, ಪೆಡ್ಲಿಂಗ್ ಮಾಡುವಂಥದ್ದು 2 ಕೇಸಸ್ ದಾಖಲಾಗಿದೆ. ಈಗ ಆಕೆ ಹತ್ರ ಹೇಳಿಕೆ ಪಡೆದು ಮತ್ತೆ ಏನು ಸಾಕ್ಷ್ಯಾಧಾರ ಸಿಗುತ್ತೆ ನೋಡಿಕೊಂಡು ತನಿಖೆಯನ್ನು ಮಾಡಲಿಕ್ಕೆ ನಾವು ತನಿಖಾಧಿಕಾರಿಗಳಿಗೆ ಸೂಚನೆ. ಚಾಮರಾಜನಗರದ ಮಲೆಮಹದೇಶ್ವರ ದೇವಸ್ಥಾನದ ಆದಾಯದ ಮೇಲೂ ಸರ್ಕಾರದ ಕಣ್ಣು ಬಿದ್ದಂತೆ ಕಾಣಿಸ್ತಾ ಇದೆ. ದೇವಸ್ಥಾನದ ಆದಾಯವನ್ನ ಬೇರೆಡೆ ಬಳಕೆ ಮಾಡೋದಕ್ಕೆ ಯತ್ನ ನಡೀತಾ ಇದೆಯಂತೆ. ಮಲೆಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಮೂಲಕ ಬೇರೆ ದೇವಾಲಯಗಳ ದತ್ತು ಪಡೆಯೋದಕ್ಕೆ ಯೋಜನೆ ರೂಪಿಸಿದ್ದಾರಂತೆ. ಸಚಿವೆ ಶಶಿಕಲಾ ಜೊಲ್ಲೆ ಪ್ಲಾನ್ಗೆ ಮಹದೇಶ್ವರನ ಭಕ್ತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಧಾರ್ಮಿಕ ಪರಿಷತ್ ನಿರ್ಣಯಕ್ಕೆ ವಿರೋಧ ವ್ಯಕ್ತವಾಗಿದ್ದು ಇದು ದುಡ್ಡು ಕೊಳ್ಳೆ ಹೊಡೆಯುವಂತಹ ಯತ್ನ ಅಂತ ಆರೋಪ ಮಾಡುತ್ತಿದ್ದಾರೆ. ಮೊದಲನೇದಾಗಿ ನಮ್ಮ ದಕ್ಷಿಣದ ಪವಿತ್ರ ಕ್ಷೇತ್ರ ಮಲೆಮಹದೇಶ್ವರ ಪ್ರಾಧಿಕಾರದಿಂದ ಸರ್ಕಾರಕ್ಕೆ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಆದಾಯ ಹೋಗ್ತಿದೆ. ಆದರೆ ಸರ್ಕಾರ ಇಲ್ಲಿಯ ಆದಾಯದ ಮೇಲೆ ಕಣ್ಣಿಟ್ಟಿದೆ ಮತ್ತು ಇಲ್ಲಿ ಆದಾಯನ ತಗೊಂಡು ಬೇರೆ ದೇವಸ್ಥಾನಗಳನ್ನ ಉದ್ಧಾರ ಮಾಡ್ತೀನಿ ಅಂತೇಳಿ ಹೊಸದಾಗಿ ಬಾಟ ಎತ್ತಿದ್ದಾರೆ. ಮೊದಲನೇದಾಗಿ ಕ್ಷೇತ್ರದ ಸುತ್ತಮುತ್ತ ಇರತಕ್ಕಂಥ ಬೇಡಗಂಪಣ ಜನಾಂಗ ಮತ್ತು ಸೋಲಿಗ ಜನಾಂಗವನ್ನು ಅಭಿವೃದ್ಧಿ ಮಾಡಲಿ. ಈಗ ಸೋಲಿಗ ಪೋಡ್ಗಳಿಗೆ ದಾರಿ ಇಲ್ಲದೇ ಡೋಲಿ ಮೇಲೆ ಹೊತ್ಕೊಬಂದು ಹಾಸ್ಪಿಟ್ಲಿಗೆ ಸೇರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಈ ಸರ್ಕಾರ ಲೂಟಿ ಸರ್ಕಾರ ಅನ್ನೋದಕ್ಕೆ ದೇವಸ್ಥಾನದ ದುಡ್ಡು ಮೇಲೆ ಕಣ್ಣಿಟ್ಟಿರೋದೇ ಒಂದು ನಿದರ್ಶನ. ಬೆಂಗಳೂರಲ್ಲಿ ವಿದ್ಯುತ್ ಚಾಲಿತ ಹಾಗೂ BS6 ಡೀಸೆಲ್ ಬಸ್ಗಳ ಸಂಚಾರಕ್ಕೆ ಸಿಎಂ ಲೋಕಾರ್ಪಣೆ ಮಾಡಿದ್ರು. 90 ಎಲೆಕ್ಟ್ರಿಕ್ ಬಸ್ ಹಾಗೂ 6 ಡೀಸೆಲ್ ಬಸ್ಗಳು ಇಂದಿನಿಂದ ಕಾರ್ಯಾರಂಭ ಮಾಡಿವೆ. ಎಲೆಕ್ಟ್ರಿಕ್ ಬಸ್ಗಳು 1.5 ಗಂಟೆ ಚಾರ್ಜ್ ಮಾಡಿದರೆ 180 ಕಿಲೋಮೀಟರ್ ಓಡಾಡಲಿವೆ. ಬಸ್ಗಳಲ್ಲಿ ಧ್ವನಿವರ್ಧಕ ಸಿಸಿಟಿವಿ ಅಳವಡಿಸಲಾಗಿದೆ. ಕೆಂಗೇರಿ, ಯಶವಂತಪುರ, KR ಪುರಂ ಭಾಗದಲ್ಲಿ ಬಸ್ಗಳು ಓಡಾಡಲಿವೆ. US6 ಏನಿದೆ ಇದು ಅತ್ಯಂತ ಲೇಟೆಸ್ಟ್ ಆಗಿ ಕಠಿಣ ಟೆಸ್ಟಕ್ಕೆ ಒಳಪಡುವಂಥ ವೆಹಿಕಲ್ಗಳಿವೆಲ್ಲ, ಅವುಗಳನ್ನು ನಮ್ಮ KSRTC ಅಳವಡಿಸಿರುವಂಥದ್ದು ಸಂತೋಷ. ಇದು ಹೆಚ್ಚಿನ BS6 ಡೀಸೆಲ್ ವೆಹಿಕಲ್ಗಳನ್ನು ನಾವು ತೆಗೆದುಕೋಬೇಕಾಗಿದೆ. ಇಲೆಕ್ಟ್ರಿಕಲ್ ವೆಹಿಕಲ್ ಇದೊಂದು ಈಗ ಲೇಟೆಸ್ಟ್ ಆಗಿರುವಂಥ ಒಂದು ಟೆಕ್ನಾಲಜಿ, ಸಂಪೂರ್ಣವಾಗಿ ಪೊಲ್ಯೂಷನ್ ಫ್ರೀ. 90 ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಇವತ್ತು ಸುಮಾರಾಗಿ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸುಮಾರಾಗಿ ಎಲೆಕ್ಟ್ರಿಕ್ ಬಸ್ಸುಗಳು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ನನ್ನ PC ಮೋಹನ್ ಅವರಿಗೆ, ನಮ್ಮೆಲ್ಲ ಲೋಕಸಭಾ ಸದಸ್ಯರಿಗೆ ನಾನು ಅಭಿನಂದನೆಗಳು ಕೂಡ ನಾನು. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಹಿಮಾಚಲ ಪ್ರದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 11,000 ಕೋಟಿ ವೆಚ್ಚದ ಜಲ ವಿದ್ಯುತ್ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಬಳಕೆಯಾಗದ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದಕ್ಕೆ ಕೇಂದ್ರ ಸರ್ಕಾರ ಚಿತ್ತ ನೆಟ್ಟಿದೆ. ಇದರ ಮುನ್ನುಡಿಯಾಗಿಯೇ ಹಿಮಾಚಲ ಪ್ರದೇಶದಲ್ಲಿ ಜಲ ವಿದ್ಯುತ್ ಯೋಜನೆಗೆ ಕೈ ಹಾಕಿದೆ. ರೇಣುಕಾಜಿ ಅಣೆಕಟ್ಟು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿದ್ದು ಈ ಯೋಜನೆಯ ಅನುಷ್ಠಾನಕ್ಕೆ 6 ರಾಜ್ಯಗಳಾದ ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಹರಿಯಾಣ, ರಾಜಸ್ಥಾನ, ಉತ್ತರಾಖಂಡ್, ದೆಹಲಿ ರಾಜ್ಯಗಳನ್ನು ಕೇಂದ್ರ ಒಂದುಗೂಡಿಸಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಬಿಗಿ ಹಿಡಿತ ಸಾಧಿಸಿದೆ. ಮೊದಲನೇ ದಿನವಾದ ನಿನ್ನೆ ಕನ್ನಡಿಗರು ಕಮಾಲ್ ಮಾಡಿದ್ದಾರೆ. KL ರಾಹುಲ್ ಹಾಗೂ ಮಯಾಂಕ್ ಅಗರ್ವಾಲ್ ಉತ್ತಮ ಬುನಾದಿ ಹಾಕಿದ್ದಾರೆ. ಹರಿಣಗಳ ನಾಡಲ್ಲಿ ರಾಹುಲ್ ಸೆಂಚುರಿ ಬಾರಿಸಿದ್ದು ಅಜಿಂಕ್ಯ ರಹಾನೆ ಉತ್ತಮ ಸಾಥ್ ನೀಡುತ್ತಿದ್ದಾರೆ. ಮಳೆಯ ಕಾರಣದಿಂದಾಗಿ 2ನೇ ದಿನದಾಟವನ್ನ ನಿಲ್ಲಿಸಲಾಗಿದೆ.
ಸಲಗ ಸಿನಿಮಾವನ್ನ ತಂದೆ ತಾಯಿಗೆ ಅರ್ಪಿಸಿರುವ ದುನಿಯಾ ವಿಜಯ್ ಅಭಿಮಾನಿಗಳಿಗೆ ಊಟ ಬಡಿಸಿದ್ದಾರೆ. ತಂದೆ ತಾಯಿ ಸಮಾಧಿಗೆ ಋಣ ಅಂತ ನಾಮಕರಣ ಮಾಡಿದ್ದಾರೆ. ರು ಅಂದ್ರೆ ರುದ್ರಪ್ಪ, ನ ಅಂದ್ರೆ ನಾರಾಯಣಮ್ಮ ಅಂತ. ಇನ್ನು ಅಪ್ಪ ಅಮ್ಮನ ಮೊದಲ ಹಾಗೂ ಕೊನೆಯ ಹೆಸರನ್ನ ಸೇರಿಸಿ ಋಣ ಅಂತ ಹೆಸರಿಟ್ಟು ಧನ್ಯರಾಗಿದ್ದಾರೆ ವಿಜಯ್. ದೇಶದಲ್ಲಿ ಕೊರೋನಾ ಹಾಗೂ ಒಮೈಕ್ರಾನ್ ವೈರಸ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ವೈರಸ್ ತಡೆಗಟ್ಟಲು ಬೆಂಗಳೂರಿನ ವಿಜ್ಞಾನಿಗಳು ಹೊಸ ವ್ಯೂವುಜ್ ಕ್ಯಾಪ್ಸೂಲ್ಸ್ ಪರಿಚಯಿಸಿದ್ದಾರೆ. ಕೇರಳದ ಡ್ರಗ್ ಅಥಾರಿಟಿಯಿಂದ ಪರವಾನಗಿ ಪಡೆದು ಹೆಚ್ಚು ಸಂಶೋಧನೆ ಮಾಡಿ ರೆಡಿ ಮಾಡಲಾಗಿದೆ. ಇದು ವೈರಸ್ ಅನ್ನ 99.9% ಪ್ರತಿಬಂಧಿಸುತ್ತೆ ಅಂತ ಸಂಸ್ಥೆ ಹೇಳಿಕೊಂಡಿದೆ. ವೈರಸ್ ಅಂತ ಹೇಳುವ ಈ ಕ್ಯಾಪ್ಸೂಲ್ ಇರುವಂತಹ 3 ಔಷಧಿಗಳನ್ನು ನಾವು ICMR ಅಪ್ರೂವ್ಡ್ ಲ್ಯಾಬ್ನಲ್ಲಿ ಕೋವಿಡ್ ಮೇಲೆ ಟೆಸ್ಟ್ ಮಾಡಿದ್ದೀವಿ. end-to-end ಟೆಸ್ಟ್ ಅಂದರೆ ಇನ್ ಸಿಲಿಕೋ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.